ಸಿಎಂ ಸರ್ವಪಕ್ಷ ಸಭೆಗೆ ನೋ ಅಂತ ಕೇಂದ್ರ ಸಚಿವರು ಹೇಳ್ತಾ ಇದ್ದಾರೆ. ಸಿಎಂ ಕರೆದ ಸಂಸದರ ಸಭೆಗೆ ಕೇಂದ್ರ ಸಚಿವರು ಗೈರಾಗ್ಲಿಕ್ಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸಭೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವರು ಹೇಳ್ತಾ ಇದ್ದಾರೆ. ಸಿಎಂ ಕರೆದ ಸಂಸದರ ಸಭೆಗೆ ಕೇಂದ್ರ ಸಚಿವರು ಗೈರಾಗ್ಲಿಕ್ಕಿದ್ದಾರೆ. ಚಳಿಗಾಲದ ಅಧಿವೇಶನ ಕಾರಣದಿಂದ ಸಭೆಗೆ ಬರೋದಕ್ಕೆ ಅಸಾಧ್ಯ. ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರವನ್ನ ಬರೆದಿದ್ದಾರೆ. ನಿರ್ಮಲಾ, ಶೋಭಾ, ವಿ ಸೋಮಣ್ಣ ಕೂಡ ಭಾಗಿಯಾಗೋದು ಅಸಾಧ್ಯ. ಸಭೆ ನಿಗದಿಗೂ ಮುನ್ನವೇ ಮಾಹಿತಿಯನ್ನ ಹಂಚಿಕೊಳ್ಳಬೇಕು, ಸಂಸದರ ಜೊತೆ ಸಮಾಲೋಚಿಸಬೇಕಿತ್ತು. ಈ ಬಗ್ಗೆ ಪತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಡಿಸೆಂಬರ್ 8ರ ಬದಲು ಮತ್ತೊಂದು ದಿನಾಂಕವನ್ನ ನಿಗದಿ ಮಾಡಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಚರ್ಚಿಸಿ ಇನ್ನೊಂದು ದಿನಾಂಕವನ್ನ ನಿಗದಿಪಡಿಸಿ ಅಂತ ಹೇಳಿ ಜೋಶಿ ಅವರು ಪತ್ರವನ್ನ ಬರೆದಿದ್ದಾರೆ. ನೋಡಿ, ರಾಜ್ಯದ ಅಭಿವೃದ್ಧಿ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರದ ಗಮನ ಸೆಳೆಯಬೇಕು ಅಂತ ಹೇಳಿ ಚರ್ಚೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ 8ರಂದು ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರ ಸಭೆಯನ್ನ ಕರೆದಿದ್ರು. ಆದರೆ ಆ ಸಭೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಯಾವ ಒಂದು ವಿಚಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಈಗ ಚಳಿಗಾಲದ ಅಧಿವೇಶನ ಇದೆ, ಈ ಸಂದರ್ಭದಲ್ಲಿ ಕರೆದ್ರೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಪುನಃ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ಒಂದು ವಿಚಾರವನ್ನ. ಸೊ ಹಾಗಾಗಿ ದಿನಾಂಕ ಬದಲಾವಣೆಗೆ ಅವರು ಪತ್ರವನ್ನ ಬರೆದಿದ್ದಾರೆ.